ಮುಸ್ಸಂಜೆಯ ನಮಸ್ಕಾರ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ 2018 ಮತ್ತು 2019 ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂಥ ನನ್ನ ರಾಜಕೀಯ ಪ್ರಾರಂಭದಲ್ಲಿ ಮತ್ತು ಅದಕ್ಕಿಂತ ಮೊದಲೇ ಸದಾಕಾಲ ಕನ್ನಡ ಭಾಷೆ, ನೆಲ, ಜಲ ಇದರ ಬಗ್ಗೆ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥ ಮತ್ತು 1983ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾದ ಸಂದರ್ಭದಲ್ಲಿ ಅವರು ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಿಲ್ಲ. ಅದಕ್ಕೆ ಬದಲಾಗಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ರಾಜ್ಯದ ಆಡಳಿತ ಭಾಷೆ ಪ್ರತಿಯೊಬ್ಬರಿಗೂ ಸುಲಭವಾಗಿ ಅರ್ಥ ಆಗುವಂತೆ, ಅರ್ಥೈಸುವಂತೆ ತನ್ನ ಜವಾಬ್ದಾರಿಯನ್ನು 45 ವರ್ಷಗಳ ಹಿಂದೆಯೇ ಪ್ರಾರಂಭ ಮಾಡಿರ್ತಕ್ಕಂಥ ಚಲನಚಿತ್ರ ರಂಗದ ಬೆಳವಣಿಗೆ, ಅದರ ಅಭಿವೃದ್ಧಿ ಮತ್ತು ಆ ಕಲಾವಿದರು ಮತ್ತು ಚಲನಚಿತ್ರ ಕ್ಷೇತ್ರದ ಸಮಸ್ಯೆಗಳಿಗೆ ಅರ್ಥ ಸಚಿವರಾಗಿ ಹಣಕಾಸಿನ ಮಂಡನೆಯನ್ನು ಮಾಡುವಾಗ ಚಿತ್ರರಂಗದ ದಿಗ್ಗಜರ ಮನವಿ ಮತ್ತು ಅವರ ಸ್ನೇಹಪೂರ್ವಕವಾದ ಸಂಬಂಧವನ್ನು ಬಳಸಿ ಈ ಕ್ಷೇತ್ರದ ಬೆಳವಣಿಗೆಗೆ ಪೂರಕವಾದಂಥ ಆರ್ಥಿಕ ನೆರವುಗಳನ್ನು ನೀಡ್ತಾ ಎಲ್ಲ ಸಂದರ್ಭಗಳು ಕನ್ನಡ ಕ್ಷೇತ್ರದ ವ್ಯಾಪಕವಾದಂಥ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು, ಬೆಂಬಲವನ್ನು ನೀಡ್ತಾ ಇರತಕ್ಕಂಥ ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳು, ದಕ್ಷ ಆಡಳಿತಗಾರರು, ಪ್ರಾಮಾಣಿಕ ರಾಜಕಾರಣಿಗಳಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿದ್ಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಆತ್ಮೀಯರಾದಂಥ ಹರೀಶ್ ಗೌಡ್ರವರು ವಹಿಸಿದ್ದಾರೆ. ಮತ್ತು ವೇದಿಕೆ ಮೇಲೆ ಚಾಮರಾಜನಗರ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಸುನಿಲ್ ಬೋಸ್ರವರು ಸೇರಿ ಗಣ್ಯ ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ಕನ್ನಡ ಕ್ಷೇತ್ರದ ದಿಗ್ಗಜ ನಟರು, ನಟಿಯರು, ನಿರ್ಮಾಪಕರು, ಖ್ಯಾತ ನಿರ್ದೇಶಕರುಗಳು, ಕಲಾವಿದರು ಮತ್ತು ನಿರ್ದೇಶಕರು, ತಾಂತ್ರಿಕ ತಜ್ಞರೆಲ್ಲರೂ ಕೂಡ ಖ್ಯಾತನಾಮರೆಲ್ಲ ಇಲ್ಲಿ ಸೇರಿದ್ದೀರಿ. ಕನ್ನಡ ಚಿತ್ರರಂಗ ಅಂದರೆ ಮೊದಲನಾಗಿ ಬಳಸ್ಕೊಳ್ಳತಕ್ಕಂಥದ್ದು ನಟ ಸಾರ್ವಭೌಮ ರಾಜ್ಕುಮಾರ್ ಅವರನ್ನು. ನಟ ಸಾರ್ವಭೌಮ ರಾಜ್ಕುಮಾರ್ ಅವರು ಒಬ್ಬ ಮೇರು ನಟ. ಇಡೀ ಕನ್ನಡ ನಾಡಿನ ಸಾಂಸ್ಕೃತಿಕ ಜೀವನವನ್ನು ಕಲಾತ್ಮಕವಾದಂಥ ನಟನೆಗಳ ಮೂಲಕ ಇಡೀ ದೇಶಕ್ಕೆ ಪರಿಚಯಿಸಿದವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.